ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕೋಟಿಹಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ಎಐಎಫ್ ಸಾಲದ ಯೋಜನೆ ಹಾಗೂ ಸಂಘದ ಸ್ವಂತ ಬಂಡವಾಳದಲ್ಲಿ ಕೋಟಿಹಾಳ, ನಿಟಪಳ್ಳಿ ಹಾಗೂ ನಂದಿಹಳ್ಳಿ ಗ್ರಾಮಗಳ ಸಂಯುಕ್ತ ಆಶ್ರಯದಲ್ಲಿ ನಿರ್ಮಾಣಗೊಂಡಿರುವ ವಿವಿಧ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಭಾಗವಹಿಸಿ ಕಚೇರಿ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಗುರನಗೌಡ ಪಾಟೀಲ್, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಶ್ರೀ ಆರ್.ಎಚ್. ಪಾಟೀಲ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಶ್ರೀ ದರ್ಯಪ್ಪಗೌಡ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಸಂತೋಷ್ ಪಾಟೀಲ್, ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಕೋಟಿಹಾಳ ಗ್ರಾಮದಲ್ಲಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಒಂದೇ ಆದಂಥ ಕಟ್ಟಡದ ಒಂದು ಕನಸನ್ನು ನೆನಸು ಮಾಡಿ ಇವತ್ತು ಉದ್ಘಾಟನೆಗೊಂಡಿದೆ. ನಾನು ಪ್ರಥಮದಲ್ಲಿ ಈ ಸೊಸೈಟಿಯ ಹಿಂದಿನ ಅಧ್ಯಕ್ಷರು, ಹಿರಿಯರು ಅವರೆಲ್ಲರಿಗೂ ಕೂಡ ನಾನು ಚಿರಸ್ಮರಣೀಯನಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹಿರಿಯರು ಇದನ್ನು ಉಳಿಸ್ಕೊಂಡು ಬಂದಿದ್ದರಿಂದ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಸೊಸೈಟಿಯನ್ನು ನಡೆಸ್ತಾ ಇದ್ದೀವಿ. ಎರಡನೇದಾಗಿ ಇದನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ತಿರುವಂಥ ಇವತ್ತಿನ ಅಧ್ಯಕ್ಷರಿಗೆ, ನಿರ್ದೇಶಕ ಮಂಡಳಿ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಇಂಥ ಒಂದು ಕಟ್ಟಡದ ಉದ್ಘಾಟನೆಗಾಗಿ ತಾವು ನನ್ನ ಕಡೆಯಿಂದಲೇ ಮಾಡಿಸ್ಬೇಕನ್ನುವಂಥ ಒಂದು ಛಲದಿಂದ ಈಗಾಗಲೇ ಒಮ್ಮೆ ಕಟ್ಟಡದ ಉದ್ಘಾಟನೆ ಮುಹೂರ್ತ ಫಿಕ್ಸ್ ಆಗಿದ್ದರೂ ಕೂಡ ಅದನ್ನು ಮುಂದೆ ಹಾಕಿ ಇವತ್ತು ನನಗೋಸ್ಕರ ಇಟ್ಕೊಂಡಿದ್ದೀನಿ. ನೀವು ತೋರಿಸಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಗುರನಗೌಡ ಪಾಟೀಲ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ದರ್ಯಪ್ಪಗೌಡ್ರೆ, ನಮ್ಮ ಹಿರಿಯರು ಆತ್ಮೀಯರಾದಂಥ ಆರ್.ಎಚ್. ಪಾಟೀಲ್, ನನ್ನ ಆತ್ಮೀಯ ಸೋದರರಾದಂಥ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಸಂತೋಷ್ ಪಾಟೀಲ್, ಸೊಸೈಟಿಯ ಎಲ್ಲ ನಿರ್ದೇಶಕ ಮಂಡಳಿಯ ಗೌರವಾನ್ವಿತ ಸದಸ್ಯರೇ, ನೆರೆದಿರುವಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಒಂದು ಸೊಸೈಟಿ ಸುಸೂತ್ರವಾಗಿ ನಡೆಯಬೇಕಾದ್ರೆ ಅದಕ್ಕೆ ಎರಡು ಭಾಳ ಮುಖ್ಯ: ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಆಡಳಿತವನ್ನು ಮಾಡುವಂಥ ಸೊಸೈಟಿಯ ಎಲ್ಲ ನೌಕರರು. ಇವರಿಬ್ಬರು ಸರಿಯಾಗಿದ್ದರು ಅಂದರೆ ಒಂದು ಸೊಸೈಟಿ ಸರಿಯಾಗಿದೆ, ರೈತರಿಗೆ ಅನುಕೂಲ ಆಗ್ತದೆ. ಸುಮಾರು 130-140 ವರ್ಷದಿಂದ ಸೊಸೈಟಿಯನ್ನು ಕಣಿಗೆ ನಾಡಿನ ಎಸ್ ಪಾಟೀಲ್ ಪ್ರಾರಂಭ ಮಾಡಿ, ನಾವೆಲ್ಲ ಇವತ್ತು ಭಾಳಷ್ಟು ಸಹಕಾರಿ ರಂಗದಲ್ಲಿ ನೋಡಿದ್ದೀವಿ, ಸೊಸೈಟಿಗಳನ್ನು ನೋಡ್ತೀವಿ, ವಿವಿಧ ಉದ್ದೇಶಗಳ ಸೊಸೈಟಿಗಳನ್ನೆಲ್ಲ ನೋಡಿದ್ದೀವಿ. ಆದರೆ ಅವತ್ತು 140 ವರ್ಷದಿಂದ ಈ ಸೊಸೈಟಿಯ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡು ಹೆಂಗೆ ಸೊಸೈಟಿ ಬಂತಂದರೆ ಅವಾಗಿನ್ನ ಸ್ವತಂತ್ರ ಬಂದಿರಲಿಲ್ಲ. ಹೆಂಗೆ ಬಂತು ಅಂತಂದರೆ ಅವ್ರ ಊರ ಮೇಲೆ ರೈಲ್ವೆ ಹಾಕೋದು, ರೈಲ್ವೆ ಟ್ರ್ಯಾಕ್. ಅದಕ್ಕೆ ಅವರೆಲ್ಲ ಊರನ್ನ ಅಡ್ಡಿಪಡಿಸಿ ನಾವು ಜಮೀನು ಕೊಡೋದಿಲ್ಲ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ರೈತ ಧ್ವನಿ ಮೀಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಶಶಾಂಕ್ ಆರ್ಕೆ.